ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಅಭಿಲಾಷ್. ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ವದ ಅತಿ ಚಿಕ್ಕ ಸೀರಿಯಲ್ ಕಿಲ್ಲರ್ನ ಬಗ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹುಡುಗ ತನ್ನ ಕಿರಿಯ ವಯಸ್ಸಿನಲ್ಲಿ ಹೇಗೆ ಸೀರಿಯಲ್ ಕಿಲ್ಲರ್ ಆಗಿ ಬದಲಾದ, ಅವನು ಯಾವ ಥರ ಸೀರಿಯಲ್ ಕಿಲ್ಲಿಂಗ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಪೊಲೀಸರು ಅವನ್ನ ಹೇಗೆ ಕಂಡುಹಿಡಿದ್ರು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆಯರೆ. ಜೂನ್ 2007 ಬಿಹಾರ್ ರಾಜ್ಯದ ಮಸೂರಿ ಅನ್ನಂತ ಒಂದು ಸಣ್ಣ ಹಳ್ಳಿಯಲ್ಲಿ ಅವತ್ತಿನ ದಿನ ಮಧ್ಯಾಹ್ನ ಚುಂಚನ್ ದೇವಿ ಅನ್ನಂತ ಒಬ್ಳು ಮಹಿಳೆ ತನ್ನ 6 ತಿಂಗಳ ಮಗಳಾದಂತ ಖುಷಿ ಜೊತೆ ಪ್ರೈಮರಿ ಶಾಲೆಯ ಹಿಂದ್ಗಡೆ ಇರೋಂತ ಒಂದು ಮರದ ಕೆಳಗಡೆ ಕುತ್ಕೊಂಡು ಖುಷಿಯಾಗಿ ಆಟ ಆಡ್ತಾ ಇರ್ತಾಳೆ. ಆದ್ರೆ ಆ ಸಮಯದಲ್ಲಿ ಚುಂಚನ್ ದೇವಿಗೆ ಒಂದು ತುರ್ತು ಕೆಲಸದ ನೆನಪಾಗುತ್ತೆ. ಆ ಕೆಲಸದ ಹತ್ರ ಮಗಳನ್ನ ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತ ಅವಳಿಗೆ ಅನ್ಸುತ್ತೆ. ಅದಕ್ಕೋಸ್ಕರ ಅವಳು ತನ್ನ ಮಗಳನ್ನ ಅಲ್ಲೇ ಮಲ್ಸ್ಬಿಟ್ಟು ಆ ಕೆಲ್ಸಕ್ಕೆ ಹೋಗೋಣ ಅಂತ ನಿರ್ಧಾರ ತೆಗೆದುಕೊಳ್ತಾಳೆ. ಹಾಗೆ ಅವಳು ಅನ್ಕೊಂತಾಳೆ, ಮಗು ಇಲ್ಲೇ ಇದ್ರೆ ಏನು ಆಗಲ್ಲ, ಸುರಕ್ಷಿತವಾಗಿ ಇರ್ತಾಳೆ ಅಂತ ಧೈರ್ಯನ ತೆಗೆದುಕೊಂಡ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಕೆಲ್ಸನ ಮುಗಿಸಿ ಅವಳು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಬರ್ತಾಳೆ. ಆಗ ಅವಳಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಮಗಳು ಅಲ್ಲಿ ಇರಲ್ಲ, ಅವಳು ಮಿಸ್ ಆಗಿರ್ತಾಳೆ. ಅವಳಿಗೆ ಹೃದಯನೇ ನಿಂತಂತಾಗುತ್ತೆ. ಅವಳು ಸುತ್ತಮುತ್ತ ಎಲ್ಲ ಹುಡುಕ್ತಾಳೆ, ಆದ್ರೆ ಅವಳಿಗೆ ಅವಳ ಮಗಳು ಸಿಗದೇ ಇಲ್ಲ. ಚುಂಚನ್ ದೇವಿ ಇನ್ನೇನ್ ಮಾಡೋದು, ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಧೈರ್ಯ ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಮತ್ತೆ ಅವಳು ನಡೆದಂತ ಘಟನೆ ಎಲ್ಲ ವಿವರಿಸ್ತಾಳೆ. ನನ್ನ ಮಗಳು ಮಿಸ್ ಆಗಿದ್ದಾಳೆ, ದಯವಿಟ್ಟು ಅವಳನ್ನ ಹುಡ್ಕೊಡಿ ಅಂತ ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಹಾಗೆ ಪೊಲೀಸ್ ಅವರು ಎಲ್ಲ ಕಡೆ ಹುಡುಕ್ತಾರೆ, ಆದ್ರೆ ಮಗು ಸಿಗದೇ ಇಲ್ಲ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಆ ವ್ಯಕ್ತಿ ಹೇಳ್ತಾನೆ, ನಿಮ್ ಮಗಳು ಎಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತು, ಅವಳನ್ನ ಯಾರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯನ ನನಗೆ ಗೊತ್ತು, ನಾನ್ ನಿಮ್ಗೆ ತೋರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಮತ್ತು ಪೊಲೀಸರನ್ನ ಆ ಮಹಿಳೆಯನ್ನ ಕರ್ಕೊಂಡು ಆಟದ ಮೈದಾನಕ್ಕೆ ಹೋಗ್ತಾನೆ. ಶಾಲೆಯ ಆಟದ ಮೈದಾನದಲ್ಲಿ ಆಟ ಆಡ್ತಿದ್ದಂತ 8 ವರ್ಷದ ತನ್ನ ಅಣ್ಣನ ಮಗ ಅಮರ್ಜಿತ್ ನ ಕಡೆಗೆ ಅವನು ಬೆರಳನ್ನು ತೋರಿಸಿ ಹೇಳ್ತಾನೆ, ಈ ಹುಡುಗನ್ ಕೇಳಿ ಅವನಿಗೆ ನಿಮ್ ಮಗಳು ಖುಷಿ ಎಲ್ಲಿದ್ದಾಳೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ ಅವನು ಹೇಳ್ತಾನೆ. ಆಗ ಪೊಲೀಸರು ಇನ್ನೇನ್ ಮಾಡೋದು, ಸರಿ ಹುಡುಗನ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನ್ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೂರ್ಸ್ಕೊಂತಾರೆ. ಅವ್ನ್ ನೋಡಕ್ಕೆ ತುಂಬಾ ಚಿಕ್ಕ ಹುಡುಗ ಆಗಿರ್ತಾನೆ, ನೋಡಕ್ ಅಮಾಯಕನ್ ತರ ಕಾಣ್ತಾ ಇರ್ತಾನೆ. ಆದ್ರೆ ಅವ್ನ ಮುಖದಲ್ಲಿ ಏನೋ ಒಂಥರ ವಿಚಿತ್ರ ಅಂತ ನಗುನ ಪೊಲೀಸರು ಗಮನಿಸ್ತಾರೆ. ಪೊಲೀಸರು ಅವನಿಗೊಂದು ಪ್ರಶ್ನೆನ್ ಕೇಳ್ತಾರೆ, ನೋಡಪ್ಪ ಮಗು, ನಿನಗೆ ಈ ಮಹಿಳೆಯ ಮಗಳೆಲ್ಲಾರು ಕಂಡಿದ್ಲಾ? ಪಾಪ ಇವಳ ಮಗನ್ ಕಳ್ಕೊಂಡು ತುಂಬಾ ಅಳ್ತಾ ಇದ್ದಾರೆ, ನೀನೇನಾದ್ರೂ ನೋಡಿದ್ರೆ ದಯವಿಟ್ಟು ಹೇಳು ಅಂತ ಹೇಳ್ತಾರೆ. ಅವಾಗ ಆ ಹುಡುಗ ನಗ್ತಾ ಹೇಳ್ತಾನೆ, ನನಗೆ ನೀವು ಬಿಸ್ಕೆಟ್ ಕೊಟ್ರೆ ನಾನ್ ನಿಮ್ಗೆ ಅವಳ ಮಗಳು ಎಲ್ಲಿ ಮಿಸ್ ಆಗಿದ್ದಾರೆ, ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅವಾಗ ಪೊಲೀಸ್ ಅವರು ಬಿಸ್ಕೆಟ್ ತಂದ್ಬಿಟ್ಟು ಆ ಹುಡುಗನಿಗೆ ಕೊಡ್ತಾರೆ. ಅಮರ್ಜೀತ್ ಆ ಬಿಸ್ಕೆಟ್ ಅನ್ನ ತಿಂದ್ಬಿಟ್ಟು ಅವನ ಸ್ಟೋರಿನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಶಾಲೆಯ ಮೈದಾನದಲ್ಲಿ ಆಟ ಆಡ್ತಾ ಇದ್ದೆ. ಆಗ ಮರದ ಕೆಳಗೆ ಒಂದು ಚಿಕ್ಕ ಮಗು ಇರೋದನ್ನ ಗಮನಿಸಿದೆ. ತಕ್ಷಣ ನಾನು ಅಲ್ಲಿಗೆ ಹೋದೆ, ಯಾಕಂದ್ರೆ ನಂಗೆ ಚಿಕ್ಕ ಮಕ್ಕಳಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಆ ಮಗುನ ನೋಡ್ದೆ. ತಕ್ಷಣ ಆ ಮಗುನ ಎತ್ಕೊಂಡ್ಬಿಟ್ಟು ಯಾರು ಇಲ್ದಂತ ಒಂದು ನಿರ್ಜನವಂತ ಜಾಗಕ್ಕೆ ಹೋದೆ. ಮೊದ್ಲು ನಾನು ಆ ಮಗು ಕತ್ತನ್ನ ಹಿಚ್ಚಕ್ದೆ, ಆದ್ರೆ ಆ ಮಗು ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ತು. ಅದ್ ನನಗೆ ಇಷ್ಟ ಆಗ್ಲಿಲ್ಲ, ಮತ್ ಅದರಿಂದ ನನಗೆ ಯಾವ್ದೇ ರೀತಿ ಮಜಾ ಸಮೇತ ಸಿಕ್ಕಿಲ್ಲ. ಅದಕ್ಕೋಸ್ಕರ ಪಕ್ಕದಲ್ಲಿದ್ದಂತ ಒಂದು ಕಲ್ಲನ್ನು ತಗೊಂಡು ಆ ಮಗುವಿನ ಹಣೆಗೆ ಚೆಚ್ಚಿ ಕೊಂದ್ಬಿಟ್ಟೆ. ಅದು ಎಷ್ಟು ಬಾರಿ ಹೊಡೆದೆ ಅಂದ್ರೆ ಆ ಮಗು ಸಾಯೋವರೆಗೂ ನಾನು ಬಿಡ್ಲೇ ಇಲ್ಲ. ಕೊನೆಯ ತನಕ ನಾನು ಆ ಮಗುನ ಹೊಡೆದು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೊಲೀಸ್ ಅವರೇ ದಂಗಾಗ್ತಾರೆ. ಮತ್ತೆ ಸಮಯ ಪ್ರಜ್ಞೆಯನ್ನು ಕಳ್ಕೊಂಡಂತ ಪೊಲೀಸರು ಅವನ ಹತ್ರ ಮತ್ತೆ ಕೇಳ್ತಾರೆ, ಹಾಗಾದ್ರೆ ಆ ಮಗು ಈಗ ಎಲ್ಲಿದೆ ಅಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾರೆ. ಅವಾಗ ಅವನು, ನೀವು ನನಗೆ ಇನ್ನಷ್ಟು ಬಿಸ್ಕೆಟ್ ಅನ್ನು ಕೊಟ್ರೆ ಆ ಮಗು ಎಲ್ಲಿದೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ಬಿಟ್ಟು ನಗಾಡ್ತಾನೆ. ಪೊಲೀಸರು ಒಂದಿಷ್ಟು ಬಿಸ್ಕೆಟ್ ಕೊಡ್ತಾರೆ. ನಂತರ ಅವನು ಅದಿಷ್ಟನ್ನು ತಿಂದ್ಬಿಟ್ಟು ಆ ಮಗುವಿನ ದೇಹ ಎಲ್ಲಿದೆ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಪೊಲೀಸ್ ಅವರನ್ನ ಕರ್ಕೊಂಡು ಹೋಗ್ತಾನೆ. ಅಮರ್ಜಿತ್ ಪೊಲೀಸ್ ಮತ್ತು ಆ ಮಗುವಿನ ತಾಯಿಯನ್ನ ಕಾಡಿನೊಳಗೆ ಕರ್ಕೊಂಡು ಹೋಗ್ತಾನೆ. ಕಾಡಿನಲ್ಲಿ ಒಂದು ಏಕಾಂತವಾದ ಸ್ಥಳದಲ್ಲಿ ಅವನು ಆ ಮಗುನ ಕೊಂದ್ಬಿಟ್ಟು ಬಿಸಾಕಿರ್ತಾನೆ. ಆ ಒಂದು ನಿರ್ಜನ ಸ್ಥಳದಲ್ಲಿ ಆ ಮಗು ಜೀವವಿಲ್ಲದೆ ನೆಲದ ಮೇಲೆ ಬಿದ್ದಿರೋದನ್ನ ಕಂಡುಬಿಟ್ಟು ಆ ಮಗುವಿನ ತಾಯಿ ಚುಂಚನ್ ದೇವಿ ಸಂಪೂರ್ಣ ಕುಸ್ತೋಗ್ತಾಳೆ. ಅವಳಿಗೆ ಸಿಟ್ಟು ಅನ್ನೋದು ನೆತ್ತಿಗೆ ಇರುತ್ತೆ. ಅವಳು ಅಮರ್ಜಿತ್ ನ ಮೇಲೆ ಬಿದ್ದು ದಾಳಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಮರ್ಜಿತ್ ವಿಚಿತ್ರವಾಗಿ ನಗ್ತಾ ಇರ್ತಾನೆ. ಅವನಿಗೆ ಒಂಚೂರು ನೋವು ಆಗ್ತಿರಲ್ಲ. ಪೊಲೀಸರು ಅಮರ್ಜಿತ್ ನನ್ನ ಆ ಮಹಿಳೆಯಿಂದ ರಕ್ಷಿಸಿ ಒಂದು ಠಾಣೆಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಅಮರ್ಜಿತ್ ನ ಪೋಷಕರನ್ನ ಪೊಲೀಸ್ ಠಾಣೆಗೆ ಕರೆಸ್ತಾರೆ. ಪೊಲೀಸ್ ಅವರು ಪೊಲೀಸ್ ಠಾಣೆಗೆ ಬಂದಂತಹ ಅಮರ್ಜಿತ್ ನ ಪೋಷಕರಿಗೆ ನಡೆದ ಘಟನೆಯೆಲ್ಲ ವಿವರಿಸ್ತಾರೆ. ಆದ್ರೆ ಅಮರ್ಜಿತ್ ನ ಪೋಷಕರಿಗೆ ಇದನ್ನ ಕೇಳಿ ಯಾವುದೇ ರೀತಿ ಶಾಕ್ ಆಗಲ್ಲ. ಇದನ್ನ ನೋಡಿ ಪೊಲೀಸ್ನವರಿಗೆ ಶಾಕ್ ಆಗುತ್ತೆ. ಇದನ್ನೆಲ್ಲ ಕೇಳಿ ನಿಮ್ಗೆ ಏನು ಅನಿಸ್ತಾ ಇಲ್ವಾ ಅಂತ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇದು ಅಮರ್ಜಿತ್ ಮಾಡಿದ ಮೊದಲ ಹತ್ಯೆ ಅಲ್ಲ, ಇದಕ್ಕೂ ಮೊದಲು ಅವನು 2 ಹತ್ಯೆಯನ್ನು ಮಾಡಿದಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರಿಗೆ ಹೇಳ್ತಾರೆ.
ಆಗ ಪೊಲೀಸವರು ಅಮರ್ಜಿತ್ನ ಪೋಷಕರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಹಾಗಾದ್ರೆ ಆ 2 ಹತ್ಯೆಗಳು ಹೇಗಾಯ್ತು, ಅದನ್ನ ಯಾಕೆ ನೀವು ಬೆಳಕಿಗೆ ತರಲೇ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನು ಇವನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ಇವನು 2 ಹತ್ಯೆಯನ್ನು ಮಾಡ್ದ, ಆದ್ರೆ ನಾವು ಇವನ್ನ ರಕ್ಷಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವನು ಯಾವಾಗ ಈ ತರ ಹತ್ಯೆಗಳನ್ನು ಮಾಡೋದು ಕಂಟಿನ್ಯೂ ಮಾಡಿದ್ನೋ ಇದನ್ನ ಮುಚ್ಚಿಡ್ಬಾರ್ದು ಅಂತ ನಾವೇ ನಿರ್ಧಾರ ತಗೊಂಡು ಧೈರ್ಯವಾಗಿ ಬಂದ್ಬಿಟ್ಟು ಎಲ್ಲವನ್ನ ನಿಮ್ಗೆ ಹೇಳ್ತಾ ಇದ್ದೀವಿ. ಮೊದಲ ಹತ್ಯೆಯನ್ನ ಅಮರ್ಜಿತ್ 1 ವರ್ಷದ ಹಿಂದೆಯಷ್ಟೇ ನಮ್ಮ ಮನೆಯಲ್ಲೇ ಮಾಡ್ದ. ಅವರ ಅತ್ತೆ ನಮ್ಮ ಮನೆಗೆ ಬಂದಿದ್ರು, ಅವರಿಗೆ ಅವಾಗ ತಾನೇ ಕೆಲಸ ಸಿಕ್ಕಿತ್ತು. ಅವ್ರ ಬಳಿ 8 ವರ್ಷದ ಮಗುನ್ ಸಮೇತ ಕರ್ಕೊಂಡ್ ಬಂದಿದ್ರು. ಆ ಮಗು ತುಂಬಾ ಚಿಕ್ಕದಿತ್ತು, ಆದ್ರಿಂದ ಅವರು ಕೆಲ್ಸಕ್ಕೆ ಹೋಗೋತ್ತಿಗೆ ಅದನ್ನ ಕರ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಅದನ್ನ ನಮ್ಮ ಮನೆಯಲ್ಲೇ ಬಿಟ್ಬಿಟ್ಟು ಅವರು ಕೆಲ್ಸಕ್ಕಾಗಿ ಹೋಗಿದ್ರು. ಹೀಗಿರ್ಬೇಕಾದ್ರೆ ಒಂದು ದಿನ ಅಮರ್ಜಿತ್ ಆ ಮಗು ಜೊತೆ ಇದ್ದ. ಅಮರ್ಜಿತ್ ಯಾವಾಗ್ಲೂ ಆ ಮಗುನ ಕೀಳಾಗಿ ಕಾಣ್ತಿದ್ದ, ಅದನ್ನ ಹೊಡಿತಾ ಇದ್ದ. ಅದು ಅತ್ತಾಗ ಅವನಿಗೆ ತುಂಬಾ ಖುಷಿ ಸಿಗ್ತಾ ಇತ್ತು, ವಿಚಿತ್ರವಾಗಿ ನಗ್ತಿದ್ದ. ಕೊನೆಗೊಂದಿನ ಅಮರ್ಜಿತ್ ಆ ಮಗುನ ಕತ್ತು ಹಿಸುಕಿ ಕೊಂದಾಕ್ಬಿಟ್ಟ. ನಂತರ ಶವವನ್ನ ಹೊಲದಲ್ಲಿ ಹೂತಾಕ್ ಬಂದ್ಬಿಟ್ಟ. ಈ ಘಟನೆಯನ್ನ ಕೇಳಿ ನಾವೆಲ್ಲ ದಂಗಾದ್ವಿ. ಆದ್ರೆ ನಮ್ಮ ಮಗನ ಜೀವನ ಹಾಳಾಗ್ಬಾರ್ದು ಅಂತ ನಮ್ಮ ಕುಟುಂಬದಲ್ಲಿ ಆ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಟು ಆ ಘಟನೆ ಯಾರಿಗೂ ತಿಳಿದಂತೆ ಮುಚ್ಚಾಕ್ಬಿಟ್ವಿ ಅಂತ ಪೊಲೀಸರಿಗೆ ಹೇಳಿದ್ರು. ಮತ್ತೆ 2ನೇ ಘಟನೆ ನಡೆದಿದ್ದು 8 ತಿಂಗಳ ನಂತರ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. 8 ತಿಂಗಳ ಹಿಂದೆ ಏನಾಗಿತ್ತಂದ್ರೆ, ಅಮರ್ಜಿತ್ನ 8 ತಿಂಗಳ ತಂಗಿ ಒಬ್ಳಿದ್ಲು. ಅವಳನ್ನ ಅಮರ್ಜಿತ್ ಹೊಡೆದು ಕೊಂದಾಕ್ಬಿಟ್ಟ. ಅವನು ಕತ್ತು ಹಿಸ್ಕಿ ಅವಳ ಅಳ್ತಾ ಇದ್ರು ಬಿಡ್ಲೇ ಇಲ್ಲ, ಅವಳನ್ನ ಕೊಂದಾಕ್ಬಿಟ್ಟ ಅಂತ ಪೋಷಕರು ಅಳ್ತಾ ಹೇಳ್ತಾರೆ. ಇದನ್ನೆಲ್ಲ ಕೇಳ್ಬಿಟ್ಟು ಪೊಲೀಸರಿಗೆ ಶಾಕ್ ಆಗುತ್ತೆ, ಏನ್ ಮಾಡೋದಂತ ಯೋಚನೆ ಮಾಡ್ತಾರೆ. ಕೊನೆಗೆ ಪೊಲೀಸರು ಅಮರ್ಜಿತ್ನ ಒಂದು ಸೈಕ್ಯಾಟ್ರಿಸ್ಟ್ ಟೆಸ್ಟ್ ಅನ್ನ ನಡೆಸ್ತಾರೆ. ಅದ್ರ ಫಲಿತಾಂಶ ಏನಂದ್ರೆ, ಅವನೊಬ್ಬ ಸ್ಯಾಡಿಸ್ಟ್ ಅನ್ನೋದು ಗೊತ್ತಾಗುತ್ತೆ. ಅವನಿಗೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಅವರು ನೋವಿನಲ್ಲಿರ್ಬೇಕಾದ್ರೆ ಅದನ್ನ ಖುಷಿಯಿಂದ ಅನುಭವಿಸೋದಂದ್ರೆ ಇಷ್ಟ ಅನ್ನೋದು ಅವ್ರಿಗೆ ತಿಳಿಯುತ್ತೆ. ಆದ್ರೆ ಅಮರ್ಜಿತ್ ಕೇವಲ 8 ವರ್ಷದ ಬಾಲಕ ಆಗಿರ್ತಾನೆ, ಆದ್ರಿಂದ ಅವನಿಗೆ ಏನು ಮಾಡಕ್ ಆಗಲ್ಲ ಅನ್ನೋದು ಕೋರ್ಟಿಗೆ ಗೊತ್ತಾಗುತ್ತೆ. ಕೋರ್ಟ್ ಕೊನೆಗೆ ಅವನ್ನ ಜುವೆನಲ್ ಹೋಮ್ಗೆ ಕಳಿಸ್ತಾರೆ. ಅಲ್ಲಿ ಅವನಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ನಂತರ 2016ರಲ್ಲಿ ಆಗ ಅಮರ್ಜಿತ್ಗೆ 18 ವರ್ಷ ತುಂಬಿದಾಗ ಅವನಿಗೆ ಶಿಕ್ಷೆ ಮುಗಿಯುತ್ತೆ. ಇವತ್ತು ಅಮರ್ಜಿತ್ ತನ್ನ ಹೊಸ ಗುರುತಿನಿಂದ ದೇಶದ ಯಾವುದೋ ಭಾಗದಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದಾನೆ. ಹೀಗೆ 8 ವರ್ಷದ ಒಬ್ಬ ಬಾಲಕ ಸೀರಿಯಲ್ ಕಿಲ್ಲರ್ ಆಗಿ ಬದಲಾಗಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ. ಅದು ಭಾರತದಲ್ಲಿಯೇ ಹುಟ್ಟಿಕೊಂಡಿದ್ದು ಸೋಜಿಗದ ಸಂಗತಿ ಸ್ನೇಹಿತರೆ. ಇಂದಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹರಸಿ ಬೆಳೆಸಿ. ಧನ್ಯವಾದಗಳು.